ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಪ್ಯಾರಾ ಮೆಡಿಕಲ್ ಸಿಬ್ಬಂದಿಗಳ ಪಾತ್ರವು ನಿರ್ಣಾಯಕವಾಗಿದ್ದು, ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಇವರ ಕೊಡುಗೆ ಅಪಾರವಾಗಿದೆ ಎಂದು ಪ್ರಗತಿಪರ ಚಿಂತಕ ಬಳ್ಳಕೆರೆ ಮಂಜುನಾಥ್ ಹೇಳಿದ್ದಾರೆ. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ವೈವಿಧ್ಯ ಪ್ಯಾರಾ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಸಮಾರಂಭ ವೈವಿಧ್ಯೋತ್ಸವ 2025 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ್ದಾರೆ. ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಬರುವ ಬಡ ರೋಗಿಗಳಿಗೆ ತಮ್ಮ ನಗು ಮಗುದೊಂದಿಗೆ ಪ್ರಾಮಾಣಿಕವಾದ ಸೇವೆಯನ್ನ ನೀಡುತ್ತಾ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಅಪಾರವಾದ ಕೊಡುಗೆಯನ್ನ ನೀಡುತ್ತಾ ಇರುವಂತಹ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಜ್ವಲವಾದ ಭವಿಷ್ಯವಿದೆ. ಪ್ಯಾರಾಮೆಡಿಕಲ್ ಶಿಕ್ಷಣವನ್ನ ಮುಗಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಲು ಉತ್ತಮವಾದ ಅವಕಾಶಗಳಿರುವುದರಿಂದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ತಾವು ಶಿಕ್ಷಣವನ್ನ ಸಂಪೂರ್ಣಗೊಳಿಸಿಕೊಂಡ ನಂತರ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆಯಲು ಬರುವ ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬದ ಜನರಿಗೆ ಬದ್ಧತೆಯಿಂದ ಸೇವೆ ನೀಡಿ ಆ ಭಗವಂತನು ಮೆಚ್ಚುವಂತೆ ಕೆಲಸ ಮಾಡಬೇಕು ಎಂದು ಬಳ್ಳಕೆರೆ ಮಂಜುನಾಥ್ ಕಿವಿಮಾತು ಹೇಳಿದ್ದಾರೆ. ಪಟ್ಟಣದ ಖ್ಯಾತ ವಕೀಲರಾದ ರಮ್ಯಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆ ಸಲ್ಲಿಸಲು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿಗೆ ವಿಫಲವಾದ ಅವಕಾಶಗಳಿವೆ. ಆದ್ದರಿಂದ ಪ್ಯಾರಾಮೆಡಿಕಲ್ ಶಿಕ್ಷಣ ಮುಗಿಸಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಹಣ ಸಂಪಾದಿಸಲು ಆಸೆ ಪಡದೆ ತಮಗೆ ಸಿಗುವ ಅವಕಾಶದಲ್ಲಿಯೇ ಬಡ ಜನರಿಗೆ ಉತ್ತಮವಾದ ಸೇವೆಯನ್ನ ಸಲ್ಲಿಸಲು ಮುಂದಾಗಬೇಕು ಎಂದು ಕಿವಿಮಾತನ್ನ ಹೇಳಿದ್ದಾರೆ. ಸಾಹಿತಿಗಳು ಹಾಗೂ ಪತ್ರಕರ್ತರಾದ ಬಲ್ಲೇನಹಳ್ಳಿ ಮಂಜುನಾಥ್, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ವೈವಿಧ್ಯ ಪ್ಯಾರಾಮೆಡಿಕಲ್ ಕಾಲೇಜಿನ ಕಾರ್ಯದರ್ಶಿ ಚಂದ್ರಮೋಹನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕಾವ್ಯಶ್ರೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಪತ್ರಕರ್ತ ಸೈಯದ್ ಖಲೀಲ್, ಉಪನ್ಯಾಸಕರಾದ ಅರ್ಪಿತಾ, ಬಿಂದುಶ್ರೀ, ರಕ್ಷಿತಾ, ವಿದ್ಯಾರ್ಥಿ ನಾಯಕರಾದ ರಂಜಿತಾ, ಅಮೃತ, ಹರ್ಷಿತಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನವನ್ನ ಸೆಳೆದವು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4 ಮಂಡ್ಯ. ಇಷ್ಟೊಂದು ಅಲ್ಪ ಕಾಲದಲ್ಲಿ ಕಲ್ಪುರಿ ಮೇಡಮ್ ಅವರು ಇಷ್ಟೊಂದು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟುಕೊಂಡು ಈ ಕೇರ್ಪೇಟೆ ತಾಲೂಕಿನಲ್ಲಿ ಅವರು ನಿಮಗೆ ಆದರ್ಶವಾಗಬೇಕು. ಅವರ ಬದುಕು ನಿಮಗೆ ಆದರ್ಶವಾಗಬೇಕು. ನೋಡಿ, ಅವರಿಗೆ ಬಿಡುವಿಲ್ಲದ ವೈದ್ಯಕೀಯ ಸೇವೆ ನಡುವೆಯೂ ನಿಮ್ಮ ಕಾಲೇಜನ್ನು ಕೂಡ ನಡೆಸಿಕೊಂಡು ನಿಮ್ಮ ಆಗು ಹೋಗುಗಳನ್ನ ನೋಡಿಕೊಂಡು ಎಲ್ಲವನ್ನೂ ಕೂಡ ಸುಲಲಿತವಾಗಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ನೀವು ಮೆಚ್ಕೋಬೇಕು. ಇವತ್ತು ನೋಡಿ, ನೀವು ನಿಮ್ಮ ಅವಧಿ, ನಿಮ್ಮ ವ್ಯಾಸಂಗದ ಅವಧಿ ಮುಗಿದು ಹೊರಗಡೆ ಬಂದ ತಕ್ಷಣ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಕೂಡ ಜಾಬ್ ಸೆಕ್ಯೂರಿಟಿ ಅನ್ನೋದು ಒಂದು ಯಾರಾದ್ರೂ ಸರಿ ಕರೀತಾರೆ. ಅಮ್ಮ ನಾನು ಇಂಥ ಓದಿದ್ದೀನಿ ಅಂದ್ರೆ ಬಂದ್ರಮ್ಮ, ಬಹಳ ಇವತ್ತಿನ ಅತ್ಯಂತ ಬೇಡಿಕೆಯ ವಿಷಯ ಅಂದ್ರೆ ಪ್ಯಾರಾಮೆಡಿಕಲ್. ಹಾಗಾಗಿ ನೀವೆಲ್ಲರೂ ಕೂಡ ಭವಿಷ್ಯದಲ್ಲಿ ಉತ್ತಮವಾದ ಬದುಕನ್ನು ರೂಪಿಸ್ಬೇಕು. ನಿಮ್ಮ ಬದುಕನ್ನು ರೂಪಿಸ್ಕೊಂಡಂತ ಈ ಸಂಸ್ಥೆಯ ಎಲ್ಲರಿಗೂ ಕೂಡ, ಚಲುವರಾಜ್ ಅವರು ಸೇರಿದಂಗೆ ಎಲ್ಲರಿಗೂ ನೀವು ಸದಾ ಕೃತಜ್ಞರಾಗಿರ್ಬೇಕು. ಈ ಸಮಾಜಕ್ಕೆ ದಯಮಾಡಿ ನನ್ನ ಕೋರಿಕೆ ಇಷ್ಟೇ, ನೀವೇನು ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ. ನೀವು ನೇರವಾಗಿ ಸಮಾಜಕ್ಕೆ ಹೋಗ್ತಾ ಇರೋರು, ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಟೇಬಲ್ ಹಾಕೊಂಡು ಪೆನ್ ಇಟ್ಕೊಂಡು ಫೈಲ್ ಇಟ್ಕೊಂಡು ಬರೆಯೋರಲ್ಲ. ನೀವು ಸಮಾಜದಲ್ಲಿ ನೊಂದಂತ ಜನರಿಗೆ ಸೇವೆಯನ್ನು ಕೊಡುವಂತ ಸುವರ್ಣಾವಕಾಶ ದೇವರು ನಿಮಗೆ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ನೀವು ಸದುಪಯೋಗಪಡಿಸ್ಕೊಂಡು ಸಮಾಜಕ್ಕೆ ಕೊಡುಗೆ ಕೊಡಬೇಕು. ನೋಡಿ, ನಿಮ್ಮನ್ನೆಲ್ಲ ಓದಿಸ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಪರಿಶ್ರಮ ವಹಿಸಿ ಹಲವಾರು ಜನನ ಕೇಳಿ ಪ್ಯಾರಾಮೆಡಿಕಲ್ ಓದಿದ್ರೆ ಏನು ಲಾಭ, ನನ್ನ ಮಗಳಿಗೆ ಜೀವನ ಕಟ್ಕೋಬೋದಾ, ನನ್ನ ಮಗ ಬದುಕು ನಡೆಸ್ಬೋದಾ, ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಸೇರಿಸಿ ನಿಮಗೆಲ್ಲ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಅವರ ಬದುಕನ್ನು ಕೂಡ ನೀವು ಹಸನ್ ಮಾಡಬೇಕು. ಅವರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ನಕಾರಾತ್ಮಕ ಭಾವನೆ ಬರಬಾರ್ದು. ನನ್ನ ಮಗಳು ನಾನು ಓದಿಸಿದ್ಕು, ನನ್ನ ಮಗ ನಾನು ಓದಿಸಿದ್ಕು, ನನ್ನ ಕೀರ್ತಿಯನ್ನ, ನನ್ನ ಬದುಕನ್ನ ಸಾರ್ಥಕ ಮಾಡಬೇಕಂತ ಅನ್ನೋ ಭಾವನೆ ಪೋಷಕರಲ್ಲೂ ಕೂಡ ಹೋಗುವ. ಆ ಥರ ನೀವು ಬದುಕಲ್ಲಿ ಮುನ್ನಡೆಯಿರಿ. ನೋಡಿ, ಈಗ ರಮ್ಯಾ ಮೇಡಮ್
ಇವತ್ತು ನಿಜವಾಗ್ಲೂ ಬಹಳ ಸಂತೋಷವಾದ ದಿನ. ಯಾತಕಪ್ಪ ಅಂತ ಹೇಳಿದ್ರೆ ನಾವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಬರುವ ಭಾವನೆಗಳೇ ಬೇರೆ. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮಲ್ಲಿ ಮೂಡಿರುವ ಭಾವನೆಗಳೇ ಬೇರೆ. ಮೊನ್ನೆ ನಮ್ಮ ಮೇಡಮ್ ಫೋನ್ ಮಾಡಿದ್ರು, ಅಣ್ಣ ಹಿಂಗೆ ಕಾರ್ಯಕ್ರಮ ಇದೆ 31ಕ್ಕೆ ಬರ್ತೀರಾ? ನಾನು ಮೇಡಮ್ ಕೇಳೋದಿಲ್ಲ ಅಂತ ಹೇಳಿದೆ. ಹ್ಞೂ ಮೇಡಮ್ ಬರ್ತೀನಿ ಅಂತ. ನಾನು ಬರುವುದಲ್ಲದೆ ನನಗೊಂದು ಕ್ವಶನ್ ಮಾರ್ಕ್ ಇತ್ತು. ನಾನು ಇನ್ವಿಟೇಷನ್ ನೋಡಲಿಲ್ಲ, ಕಾಲೇಜ್ ಎಲ್ಲಿದೆ ಅಂತ ಅಂದ್ಬಿಟ್ಟು ನನ್ನ ಇನ್ನೊಬ್ಬ ಗೆಳೆಯನ್ ಕೇಳಿದೆ, ಮೇಡಮ್ದು ಕಾಲೇಜ್ ಎಲ್ಲಿದೆ ಅಂತ. ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ರು, ಕೇಳಿದಾಗೆಲ್ಲ ರಾಮದಾಸರ ಕಾರ್ಯಕ್ರಮ ಸರ್. ಆಮೇಲೆ ಈಗ ನಾವು ಕಾಲೇಜಿನ ವಿಳಾಸವನ್ನು ತಗೊಂಡ್ವಿ. ಬಹಳ ಸಂತೋಷ ಆಯ್ತು ನೋಡಿ. ನೀವೆಲ್ಲ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆ ಇದ್ದೀರಿ, ಗಂಡು ಮಕ್ಕಳು ಇದ್ದೀರಿ ನೋಡಿ. ನಾವು ಅದರಲ್ಲೂ ನಿಮಗೆ ಪ್ಯಾರಾಮೆಡಿಕಲ್ ಅಂತಂದ್ರೆ ಹಲವಾರು ಇದೆ. ಯಾರ್ಯಾರು ಯಾವ್ಯಾವ ವಿಭಾಗದಲ್ಲಿ ಕಲಿತಿದ್ದೀರಿ ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡು ಸರ್ವಿಸ್ ಮಾಡ್ತೀವಿ. ಸಾಮಾನ್ಯ ಒಬ್ಬ ವೈದ್ಯನ ಬಳಿಗೆ ಒಬ್ಬ ರೋಗಿ ಹೋದಾಗ ನಗುಮುಖದಿಂದ ಸ್ವಾಗತ ಮಾಡೋರು ಯಾರಪ್ಪ ಅಂದ್ರೆ ನಮ್ಮ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿದಾರಲ್ಲ ಅವರು. ಈಗ ನಾವೇ ಯಾವುದಾದ್ರೂ ಒಂದು ರೋಗಿನ ಕರ್ಕೊಂಡು ವೈದ್ಯರ ಬಳಿ ಹೋದಾಗ ಫಸ್ಟ್ ನಾನು ಹೋಗಿ ವೈದ್ಯರು ನೋಡ್ಬೇಕು. ಇಲ್ಲಿ ನಮ್ಮ ನರ್ಸ್ ಕಿಶೋರ್ ಹತ್ರ ಹೋಗಿದ್ವಿ, ಅಪ್ಪ ಚೆಕ್ ಮಾಡಿದ್ರೆ ಏನು ಬಂದಿದ್ದೀವಿ ಅಂತೇಳಿ. ಎಷ್ಟು ನಾವು ನಿಮ್ಮ ಸೇವೆಯನ್ನ ನಾವು ಬಳಸ್ಕೊತೀವೋ ನೀವು ಅಷ್ಟು ನಗುಮುಖದ ಸೇವೆಯನ್ನ ರೋಗಿಗಳಿಗೆ ಕೊಡೋದು ಖುಷಿ ಆಗ್ತಿದೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದಿನ ನನ್ನ ಫಂಕ್ಷನ್ ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಟ್ಟಿರೋದು, ಇದು ಅಷ್ಟೊಂದು ಇನ್ನೂ ನಿಮ್ಮ ಪ್ರೆಸೆನ್ಸ್ ಇಷ್ಟೊಂದು ಯಥೇಚ್ಛವಾಗಿ ನಿಮಗೆ ಖುಷಿ ಕೊಡುತ್ತೆ. ಈ ಕಾರ್ಯಕ್ರಮ ಜೊತೆಗೆ ಮಂಜುನಾಥ್ ಸರ್ ಪ್ರಿನ್ಸಿಪಲ್ ಇವರು ಕೂಡ ಬಂದು, ಅದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವರು ಬಂದು ನಮಗೆ ಎಷ್ಟೊಂದು ಜ್ಞಾನದ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ನೀಲಕಂಠ ಸರ್ ಅವರು ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ರಮ್ಯಾ ಮೇಡಮ್, ನೀವು ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಕೂಡ ಬಂದು ನಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಾಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಗಳಾದಂತಹ ಚಂದ್ರಮೋಹನ್ ಸರ್ ಅವರು ಕೂಡ ತುಂಬ ಧನ್ಯವಾದಗಳು. ವಯಸ್ಸನ್ನು ನಾನು ಪ್ರತಿಯೊಂದು ಫಂಕ್ಷನಲ್ಲಿ ಎಲ್ಲೇ ಹೋದ್ರು ಕೂಡ ನೋಡ್ತಿದ್ದೆ, ಬಟ್ ಯಾವತ್ತೂ ಮಾತಾಡ್ಸಿರಲಿಲ್ಲ. ಬಟ್ ನಮ್ಮ ಫಂಕ್ಷನ್ ನೀವು ಬಂದು ನಮ್ಗೆ ಇಷ್ಟೊಂದು ಸಹಕಾರ ಕೊಡ್ತಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಸರ್. ನಾನು ನಮ್ಮ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ ಬಗ್ಗೆ ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಈ ವೇದಿಕೆ ಮೇಲೆ ಕಳಿಸಿದ್ದಕ್ಕೆ ಕಾರಣವಾಗಿದ್ದಂಥ ಕಾವ್ಯ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಈ ವೇದಿಕೆಗೆ ನನ್ನನ್ನು ಕಳಿಸಿರೋದು ಕೂಡ ನನಗೆ ಒಂದು ಗೌರವನ ತಂದುಕೊಟ್ಟಿದೆ. ನೀವೇನು ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಇದ್ದೀರಲ್ಲ, ನೀವೆಲ್ಲ ಮುಂದಿನ ಏನು ಈ ಸಮಾಜದ ಜನರಿದ್ದಾರೆ, ಅವರ ವೈದ್ಯಕೀಯ ಇಲಾಖೆ ಆಗಿರ್ಬೋದು, ಕಾನೂನು ಇಲಾಖೆ ಆಗಿರ್ಬೋದು, ಅವರಿಗೆಲ್ಲ ನೀವು ಒಂದು ರೀತಿ ಅನ್ಸೀನ್ ಹೀರೋಸ್ ಇದ್ದಾಗೆ. ಏನು ವೈದ್ಯಾಧಿಕಾರಿಗಳು ಏನು ಕೆಲಸಗಳನ್ನ ಮಾಡ್ತಾರೆ ಅದು ಎಲ್ಲರಿಗೂ ಕಣ್ಣಿಗೆ ಕಾಣ್ತದೆ. ನೀವು OT ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರವಳಿಕೆ ಆಗಿರ್ಬೋದು, ಅಥವಾ ಏನು ಡಾಕ್ಯುಮೆಂಟ್ ಮೇಂಟೈನ್ ಮಾಡೋದ್ರಿಂದ ಆಗಿರ್ಬೋದು, ಅದು ಕಾನೂನು ಇಲಾಖೆ ಆಗಿರ್ಬೋದು, ಅಥವಾ ಮುಂದಿನ ಜನಾಂಗ ಪೀಳಿಗೆ ಆಗಿರ್ಬೋದು, ಏನು ಆಗ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗಾಗಿರ್ಬೋದು, ತುಂಬ ಉಪಯುಕ್ತವಾದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನೀವು ಮತ್ತು ನಾವು ಆಲ್ವೇಸ್ ಲರ್ನರ್ಸ್, ಯಾವಾಗಲೂ ಓದ್ತಾ ಇರ್ತೀವಿ, ಕಲಿತಾ ಇರ್ತೀವಿ, ನಮ್ಮ ಪ್ರಾಕ್ಟೀಸ್ ಮುಗಿಯೋದೇ ಇಲ್ಲ. ಹೀಗಾಗಿ ನಾನು ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ವೇದಿಕೆಯ ಮೇಲೆ ಇಬ್ಬರು ಯಶಸ್ವಿ ಮಹಿಳೆಯರು ಕೂತಿದ್ದಾರೆ. ನೀವೇನು ಗೊತ್ತಿಲ್ಲ, ಖಂಡಿತ ಎಲ್ಲರಿಗೂ ಕೂಡ ರೋಲ್ ಮಾಡಲು ಕಾವ್ಯ ಮೇಡಮ್. ನೋಡಿ, ಸವಾಲುಗಳು ಬದುಕಿನಲ್ಲಿ ಬರ್ತವೆ, ಯಾರು ಬರೋದಿಲ್ಲ ಸವಾಲುಗಳು. ನಮಗೆ ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ಸವಾಲುಗಳು ಎದುರಾಗ್ತವೆ. ಆ ಎದುರಾಗುವ ಸವಾಲುಗಳನ್ನ ದಿಟ್ಟತನದಿಂದ
ಎದುರಿಸಿ ನಾನು ಈ ಸಮಾಜಕ್ಕೆ ಏನಾದರೂ ಕೊಡಬಲ್ಲೆ, ನಾನು ಕೂಡ ಹೋರಾಡಬಲ್ಲೆ, ನಾನು ಕೂಡ ಸುಂದರವಾದ ಬದುಕನ್ನು ರೂಪಿಸ್ಕೊಳ್ಬಲ್ಲೆ, ನಾನು ಕೂಡ ಹಲವಾರು ಜನರ ಬದುಕನ್ನು ಸುಂದರಗೊಳಿಸಬಲ್ಲೆ ಅನ್ನೋ ಛಲವನ್ನ ಯಾರು ಬಂತೋ ಅವರು ಈ ಸಮಾಜದ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾರೆ. ಈ ಸಂಸ್ಥೆ ನಾವು ನಮ್ಮ ತಾಲೂಕಿಗೆ ಬಹಳ ಆಸೆ ಇತ್ತು. ನಾವು ಹಿಂದೆ ನಮ್ಮ ಮಾಜಿ ವಿಧಾನಸಭಾಧ್ಯಕ್ಷ ಆಗಿದ್ದ ಕೃಷ್ಣ ಅಂತ, ಅವ್ರ ಕಾಲದಿಂದಲೂ ನಮ್ದೊಂದು ಬೇಡಿಕೆ ಇತ್ತು. ಏನು, ನಮ್ಮ ತಾಲೂಕಿಗೆ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ಆಗಬೇಕು, ಅದರಲ್ಲೂ ಎಸ್ಪೆಷಲಿ ನರ್ಸಿಂಗ್ ಕಾಲೇಜ್ ಆಗಬೇಕು ಅಂತ ಹೇಳಿ ನಮ್ದು ಬಹಳ ಬೇಡಿಕೆ. ಅವರು ಬಹಳ ಪ್ರಯತ್ನ ಪಟ್ಟು ಎಲ್ಲ ಆಗಿತ್ತು, ಆದರೆ ಸರ್ಕಾರದ ಹಂತದಲ್ಲಿ ಆಗಿಲ್ಲ. ಅದಿನ್ನೂ ಹಲವಾರು ತಾಂತ್ರಿಕ ಕಾರಣಗಳಿಂದ ಹಾಗೆ ನಿಂತಿದೆ. ಇದ್ರ ನಡುವೆ ಖಾಸಗಿಯಾಗಿ ನಾವು ಕೂಡ ಈ ಸಮಾಜಕ್ಕೆ ಉತ್ತಮವಾದವನ್ನ ಕೊಡಬಲ್ಲು ಅಂತ ಹೇಳಿ ಧೈರ್ಯ ತಂದುಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ಕಾವ್ಯ ಮೇಡಮ್ ಅವರಿಗೆ ನಾನು ಈ ವೇದಿಕೆಯಿಂದ ನನ್ನ ಸಹೋದರಿಗೆ ನಮಸ್ಕಾರ ಹೇಳ್ತೀನಿ. ನೋಡಿ, ಅವರು ಈ ಕೇರ್ಪೇಟೆ ಪಟ್ಟಣಕ್ಕೆ ಬರೋಕ್ಕೆ ಮುಂಚೆ ಇಲ್ಲಿ ವೈದ್ಯರುಗಳು ಇರಲಿಲ್ಲ ಅಂತಲ್ಲ, ಬಹಳಷ್ಟು ಜನ ವೈದ್ಯರುಗಳಿದ್ರು. ಆದರೆ ಈಗ ಫಲ್ಗುಣಿ ಕ್ಲಿನಿಕ್ ಅಂದ್ರೆ ಎಲ್ಲರ ಬಾಯಿನಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ಕ್ಲಿನಿಕ್ ಹೆಸರಿದೆ. ಕಾವ್ಯ ಮೇಡಮ್ ಹೆಸರಿದ್ದನ್ನು ಗೊತ್ತಿಲ್ಲ, ಅದು ಕಾವ್ಯ ನನ್ನ ಸಹೋದರ ನಮ್ಮತ್ತಲ್ಲಿ ಮಾತ್ರ ಗೊತ್ತಷ್ಟೇ. ಫಲ್ಗುಣಿ ಕ್ಲಿನಿಕ್ ಅಂದ್ರೆ ಏನಕ್ಕೆ? ಅಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಸೇವೆ, ಆ ಸೇವೆಯಿಂದ ಜನಾಕರ್ಷಿತರಾಗಿ ಇವತ್ತು ಎಷ್ಟು ಜನಪ್ರೀತಿಯನ್ನು ಗಳಿಸಿದ್ದಾರೆ ಅಂದ್ರೆ ಅದನ್ನ ಹೇಳಿ